ಅಂಕೋಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸೋಲೂರು ಹೋಬಳಿ ಲಕ್ಕೇನಹಳ್ಳಿ ವಿಎಸ್ಎಸ್ಎನ್ ಅಧ್ಯಕ್ಷ ಸ್ಥಾನಕ್ಕೆ ಚನ್ನಗಂಗಯ್ಯ ರಾಜೀನಾಮೆ ನೀಡಿದ್ರಿಂದ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಿತು. ಜಿಎಸ್ ಬಸವರಾಜು ಮತ್ತು ಬೃಂಗೇಶ್ ಇವರಿಬ್ಬರು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ರು. ಮತದಾನ ನಡೆದು ಜಿಎನ್ ಬಸವರಾಜು 7 ಮತಗಳು ಗಳಿಸಿ ಜಯಗಳಿಸಿದ್ರೆ ಬೃಂಗೇಶ್ ಪರಾಜಿತಗೊಂಡರು. ನೂತನ ಅಧ್ಯಕ್ಷರಾಗಿ ಬಸವರಾಜು 2 ಮತಗಳ ಅಂತರದಿಂದ ಚುನಾಯಿತರಾಗಿದ್ದಾರೆ ಅಂತ ಚುನಾವಣಾ ಅಧಿಕಾರಿ ಘೋಷಣೆ ಮಾಡಿದ್ರು. ನೂತನ ಅಧ್ಯಕ್ಷ ಜಿಎಸ್ ಬಸವರಾಜು ಮಾತನಾಡಿ, ಸೊಸೈಟಿಯಲ್ಲಿ ಒಟ್ಟು 12 ಮಂದಿ ನಿರ್ದೇಶಕರಿದ್ದು ಅಧ್ಯಕ್ಷ ಸ್ಥಾನಕ್ಕೆ ಪೈಪೋಟಿ ಇದ್ರೂ ಸಹ 7 ಮಂದಿ ನಿರ್ದೇಶಕರು ನನ್ನ ಮೇಲೆ ಪ್ರೀತಿ ಗೌರವ ಇಟ್ಟು 7 ಮತಗಳನ್ನ ನೀಡೋ ಮೂಲಕ ಗೆಲುವಿಗೆ ಸಹಕರಿಸಿದ್ದಾರೆ ಅಂತ ಹೇಳಿದ್ರು. ಆಯ್ತಾ, ಎಲೆಕ್ಷನ್ ಆಯಿತು, ಎಲ್ಲ ಸುಮ್ಮನೆ ಕಿಡಿಗೇಡಿಗಳಿಗೆ ಬಂದೇ ಇಲ್ಲಿ ನಮಗೆ ರಾಜಕೀಯ ಮಾಡೋದು ಇವತ್ತು. ಇಷ್ಟೊಂದೆಲ್ಲ ಹಿಂಸೆ ಬಿದ್ದು ಎಲ್ಲ ಸಹಕಾರದಿಂದ ಇವರೆಲ್ಲ ಸ್ನೇಹಿತರಿಂದ ಇವತ್ತು ನಾವು ಚುನಾವಣೆಯಲ್ಲಿ ಗೆದ್ದಿದ್ದೀವಿ. ಸರ್ 7 ಸರ್ 5 ಸರ್ 12 ಸರ್. ಒಬ್ರು ಬಂದಿಲ್ಲ, ಗೈರಾಜರೊಂದು ಅವ್ರು ಹುಷಾರಿಲ್ಲ, ಆಪರೇಷನ್ ಆಗಿದೆ, ಅವ್ರು ಬರೋಕ್ಕಾಗಿಲ್ಲ. ಈಗ ನಾವು ಇಲ್ಲಿಂದನೂ ಕೊಟ್ಕೊಂಡ್ಬಂದಿರೋದು ಏನು ಅಂದರೆ ಎಲ್ಲ ಹೊಸ ಸಾಲಗಳು ಕೊಟ್ಟಿದ್ದೀವಿ, ತಿರು ಮತ್ತೇನೂ ಕೊಡಬೇಕು ಅಂತ ಇದ್ದೀವಿ. ಇವಾಗ ಅದು ಎಲ್ಲರ ಒಪ್ಪಂದದ ಮೇರೆಗೆ ಕೊಟ್ಕೊಂಡು ಹೋಗ್ತೀವಿ. 7 ಕೊಡಿತಿದ್ರೆ ಸರ್. ಮಾಜಿ ಅಧ್ಯಕ್ಷ ಚನ್ನಗಂಗಯ್ಯ ಮಾತನಾಡಿ, 2 ಸೊಸೈಟಿಗೆ ಅಧ್ಯಕ್ಷನಾಗಿದ್ದು ನನಗೆ ಎಲ್ಲರೂ ಸಹಕಾರ ನೀಡಿದ್ರಿಂದ ಒಳ್ಳೆ ಕೆಲಸ ಮಾಡೋಕೆ ಸಾಧ್ಯ ಆಯ್ತು ಅಂತ ಹೇಳಿದ್ರು. ಈ ಬಾರಿ ಚುನಾವಣೆ ಒಳಗೆ ಎಲ್ಲ ಎಲೆಕ್ಷನ್ ನಡೆದ್ರು. ಎಲೆಕ್ಷನ್ ನಲ್ಲಿ ನಾವು 8-9 ಜನನು ನಾವು ನಮ್ಮ ಒಂದು ಸಿಂಡಿಕೇಟೇ ನಾವು ಜಯಶೀಲರಾಗಿದ್ವಿ. ಅದರೊಳಗೆ ಒಂದು ಲಾಟ್ರಿಲ್ ಹೋಯ್ತು, 10 ನಮಗೆ ಆಗ್ಬೋದು, 9 ನಮ್ಮ ಜನ ಇದ್ದು. ಅದೇ ರೀತಿ ನಾವೆಲ್ಲ ಮಾತಾಡಿ ನಮ್ಮನ್ನ ವಿರೋಧ ಆಯ್ಕೆ ಮಾಡಿದ್ರು. ಅವತ್ತು ಯಾರು ನಮ್ಗೆ ಅರ್ಜಿ ಹಾಕಿರಲಿಲ್ಲ. ನಾವು ವಿರೋಧ ಆಯ್ಕೆ ಆಗಿದಾಗ ಅವ್ರಿಗೆ ಹಿಂದೆ ಒಂದು ಸತಿ ಇವ್ರಿಗೆ ಮೋಸ ಆಗಿತ್ತು, ಅವರಿಗೆ ಬಸವರಾಜ್ ಅವರಿಗೆ. ನೆಕ್ಸ್ಟ್ ಬಸವರಾಜ್ ಅವರಿಗೆ ಅನ್ನೋದು ಮಾತು ಕೊಟ್ಟಿದ್ವಿ. ಅದೇ ರೀತಿ ನಾವು ರಾಜೀನಾಮೆ ಕೊಟ್ಟಿದ್ವಿ. ಅವ್ರಿಗೆ ಚುನಾವಣೆ ನಡೀಬೇಕಾಯಿತು. ಆನಂತರ ಯಾರೋ ಬಂದು ಅರ್ಜಿ ಹಾಕಿದ್ರು, ಬೃಂಗೇಶ್ ಅಂದ್ಬಿಟ್ಟು ಒಬ್ಬರು ಲೀಡ್ರು, ಅವರು ಅರ್ಜಿ ಹಾಕಿದ್ರು. ಚುನಾವಣೆ ನಡೀತು. ಈ ಚುನಾವಣೆ ಒಳಗೆ ನಮ್ಮೆಲ್ಲ ಸದಸ್ಯರು, ಅದರಲ್ಲೂ ನಮ್ಮದು ಒಂದು ಸದಸ್ಯರು ಹಾಸ್ಪಿಟ್ಲಿಗಿದ್ದಾರೆ. ಹೊರತುಪಡಿಸಿ ನಾವು 7 ಜನನು ಪಕ್ಕ ನಮ್ಮ ಕಡೆಯವರಿಗೆಲ್ಲ ಓಟ್ ಮಾಡಿ ಅವ್ರನ್ನ ಜಯಶೀಲರು ಮಾಡಿದ್ವಿ. ಆ ಭಾಗದಲ್ಲಿ ಒಂದು ಕೊರಗಿತ್ತು, ಇಂಥವ್ರಿಗೂ ನಮ್ಮ ಗಂಗೇಪುರ ಕನಕೇನಹಳ್ಳಿ ಕಡೆ ಯಾರಿಗೂ ನಮ್ಮ ಉದ್ದೇಶ ಕೊಟ್ಟಿಲ್ಲ ಅಂತ ಅಯ್ಯಪ್ಪ ಒಬ್ಬರೇ ಗೆದ್ರೂ ಈ ಲೆಕ್ಕೇನಹಳ್ಳಿ ಒಳಗೆ 6 ಜನ ನಿರ್ದೇಶಕರಿದ್ರು. ಅವ್ರು ದೊಡ್ಡ ಮನಸ್ಸು ಮಾಡಿ ಅವ್ರಿಗೆ ಎಲ್ಲ ತ್ಯಾಗ ಮಾಡಿ ಇವತ್ತು ಅವ್ರಿಗೆ ಕೊಟ್ಟಿದ್ದಾರೆ. ಅವರು ಎಲ್ಲ ಇದೇ ವಿಶ್ವಾಸನ ಆ ಭಾಗದ ಜನ ಉಳಿಸ್ಕೊಂಡೋದ್ರೆ ತುಂಬ ಮುಂದೆ ನಮ್ಮದೇ ಸಿಂಡಿಕೇಟ್, ನಮ್ಮದೇ ಬಾಡಿ ಮುಂದೆ ನೆಕ್ಸ್ಟ್ ಬರ್ತದೆ. ಹಾಲಿ ದಿವಸ ನಾವೆಲ್ಲ ಸಹಕಾರ ಕೊಡ್ತೀವಿ. ನಾವು 2010ರಿಂದನೂ ನಾವು ಅಧ್ಯಕ್ಷ ಆಗಿದ್ವಿ. ನಮ್ಮ ಮಾರ್ಗದರ್ಶನ ಅವ್ರಿಗೆ ಕೊಡ್ತೀವಿ. ಎಲ್ಲ ನಾವು 2 ಸತಿ ಅಧ್ಯಕ್ಷ ಆಗಿದ್ವಿ ಸರ್. ನಮ್ಮ ಅವಧಿಯೊಳಗೆ ಒಂದು 6 ಕೋಟಿ ಬೆಳೆ ಸಾಲ ಕೊಟ್ಟಿದ್ದೀವಿ, ಮತ್ತು ಅಲ್ಪಾವಧಿ ಸಾಲ ಕೊಟ್ಟಿದ್ದೀವಿ. ಶ್ರೀಶಕ್ತಿಯವ್ರಿಗೆ 70-80 ಲಕ್ಷ ಕೊಟ್ಟಿದ್ದೀವಿ. ನಮ್ಮ ಸಂಘ ಭಾಳ ಲಾಸ್ ಆಗಿತ್ತು. ಈ ವರ್ಷದೇ ನಮ್ಮ ಲೆವೆಲ್ಗೆ ಲಾಭಕ್ಕೆ ತಂದುಕೊಟ್ಟು ನೆಕ್ಸ್ಟ್ ಅಧ್ಯಕ್ಷರು ಮಾಡಿದ್ವಿ. ಇನ್ನು ಮುಂದೆ ನಾವು ಭಾಳ ಪ್ರತಿಭಾ ಪುರಸ್ಕಾರ ಅದು ಇದೆಲ್ಲ ಮಾಡ್ಕೊಂಡು ನಮ್ಮ ಸಂಘನ ಭಾಳ ಈ ವಿಜೃಂಭಣೆಯಿಂದ 2 ವರ್ಷ. ಇವಾಗ 6 ಜನ ಲೆಕ್ಕೇನಹಳ್ಳಿ ಹೆಡ್ ಕ್ವಾರ್ಟ್ರಿಪ್ಪ. ಈ ಗ್ರಾಮದಲ್ಲಿ 6 ಜನ ನಿರ್ದೇಶಕರಿದ್ದು ಆ ಗಂಗೇಪುರ ಕಾಳಿಪಳ್ಳಿ ಆ ಕಡೆ ಗಂಗೇಪುರ ಕನಕೇನಹಳ್ಳಿ ಕಡೆ ಒಬ್ಬರೇ ಗೆದ್ದಿರೋದು. ಆದರೂ ತ್ಯಾಗ ಮಾಡೋರಿಗೆ ಕೊಟ್ಟರು. ಆ ಮನಸ್ಸು ಅವ್ರಿಗೆ ಬರಲ್ಲ ಬೇರೆಯವರಿಗೆ. ಅವ್ರು ಪಾಪ ವಿರೋಧ ಆಯ್ಕೆ ಮಾಡ್ತಾರೆ. ಅವರೆಲ್ಲ ಇಷ್ಟು ಜನ ಅಂತ ಕೇಳಲಿಲ್ಲ. ನಮ್ಮ ಮಧುವರು ಪಾಪ ಇವರು ಶಿವಣ್ಣವ್ರ ಇವ್ರನ್ನೂ ಮಾಡ್ಬೇಕಾಯ್ತು, ಅವರು ಬೇಡ ಅಂತೆಲ್ಲ ಹೇಳಿ ಅವ್ರು ತ್ಯಾಗ ಮಾಡಿಕೊಟ್ಟು ಬೇರೆಯವ್ರಿಗೆ ಬರಲ್ಲ. ಚುನಾವಣೆ ಒಳಗೆ ಜನ ತಕ್ಕ ಪಾಠ ಕಲಿಸಿದ್ದಾರೆ. ಇವತ್ತು ಬಹುತೇಕ ಅವಿರೋಧವಾಗಿ ಆಯ್ಕೆ ಆಗ್ತವೆ ಅಂತ ಎಲ್ಲರೂ ನಿರೀಕ್ಷೆ ಇತ್ತು. ಆದರೆ BJPಯವರು ಮತ್ತು ಕಾಂಗ್ರೆಸ್ನವ್ರು ಇಬ್ಬರು ಒಂದಾಗಿ ಒಂದು ಅಪ್ಲಿಕೇಶನ್ ಹಾಕಿ ಇವತ್ತು ಎಲೆಕ್ಷನ್ ನಡೆಯೋ ಥರ ವಾತಾವರಣ ಸೃಷ್ಟಿಯಾಗಿದೆ. ಅದರಲ್ಲೂ ಕೂಡ ನಮ್ಮ ಒಗ್ಗಟ್ಟಿಂದ ಏನು ನಮ್ಮ 7 JDS ಮತಗಳೇನಿದ್ದೋ ಅದು ಸಂಪೂರ್ಣವಾಗಿ ನಮ್ಮ ಕ್ಯಾಂಡಿಡೇಟ್ ಆದಂಥ ಗಂಗೇಪುರದಂಥ ಬಸವರಾಜ್ ಅವ್ರಿಗೆ ಬಿದ್ದು ತಗೊಂಡು ಅವರು ಆಯ್ಕೆ ಆಗಿದ್ದಾರೆ. ಮತ್ತು ಅವ್ರಿಗೆ ಕೇಳ್ಕೊಳ್ಳೋದೇನೆಂದರೆ ಇಲ್ಲಿವರೆಗೂ ಯಾವುದು ಗೊಂದಲ, ಯಾವುದೇ ರೀತಿಯಾದ ಏನು ತೊಂದರೆ ಇಲ್ದಂಗೆ ನಡ್ಕೊಂಡೋಗಿದೆ. ಆಮೇಲೆ ಯಾವುದು ಕುಂದುಕೊರತೆ ಇಲ್ದಂಗೆ ನಡ್ಕೊಂಡೋಗಿದೆ ಸಂಘ. ಅದೇ ರೀತಿಯಾಗಿ ಸಂಘವನ್ನು ನಡೆಸಬೇಕು ಮತ್ತು ಗ್ರಾಮಸ್ಥರುಗಳು, ರೈತರುಗಳು ಕಷ್ಟ ಕುಂದುಕೊರತೆಗಳನ್ನ ನಿಭಾಯಿಸ್ತಾ ಅವ್ರಗಳ್ದ ಸಮಸ್ಯೆಗಳನ್ನ ಬಗೆಹರಿಸ್ತಾ ಹೋಗ್ಬೇಕಂತ ಕೇಳ್ಕೊತಾ ಇದ್ದೀನಿ. ನಮ್ಮ ಗ್ರಾಮಸ್ಥರುಗಳ್ದು ಮತ್ತು ಲೀಡರ್ಗಳು ಮನಸ್ಥಿತಿ ಹಂಗೆ ಇತ್ತು. ಇದು ಹೆಂಗೆ ಅಂತ ನಾವು ಹೇಳೋಕ್ಕಾಗಲ್ಲ. ಯಾಕೆಂದರೆ ಕಾಂಗ್ರೆಸ್ನವರು BJPಯವರು ಒಂದು ಆ ಥರ ಅಂತ ಅದನ್ನು ನಾವು ಹೇಳಂಗಿಲ್ಲ. ಹೆಂಗೆ ನಮ್ದು ಮೈತ್ರಿ ಇತ್ತು. ಮೈತ್ರಿ ಸ್ಟಾರ್ಟಿಂಗ್ ಅದಲ್ಲ, ಅದು ಅವ್ರ ಸಿಂಡಿಕೇಟಲ್ಲಿ ಅವರು ಹೋಗಿ ಗೆದ್ದಿದ್ದು ಅದೇ ಥರ ಇತ್ತು. ಬಟ್ ಇವತ್ತು ಮತ್ತೆ ಅದೇ ಥರ ಆಗಿದೆ. ಅದು ಏನು ಅಂತ ಅದು ಗೊತ್ತಿಲ್ಲ ಅಣ್ಣ. ನಾನು ಆಕಾಂಕ್ಷೆ ಅಲ್ಲ, ನಮ್ಮ ತಂದೆಯವರೇ ಆಕಾಂಕ್ಷೆ. ನಾವು ಕ್ಯಾಂಡಿಡೇಟ್ ಅಂತ ಮುಂಚೆಯಿಂದನೂ ಹೇಳ್ತಿದ್ವಿ, ಇವತ್ತು ಹೇಳ್ತೀವಿ, ಮುಂದಕ್ಕೂ ಹೇಳ್ತೀವಿ ಅಣ್ಣ. SPS
ಮಂಜುನಾಥ್, ಉಪಾಧ್ಯಕ್ಷ ಲಕ್ಷ್ಮೀ ನರಸಿಂಹಯ್ಯ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕೆಕೆ ನೂರಾಮ್, ನ್ಯೂಸ್ 81 ಕನ್ನಡ, ನೆಲಮಂಗಲ. ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಭಾವನಾ ಟಿಎಸ್ 625ಕ್ಕೆ 625 ಅಂಕಗಳನ್ನು ಗಳಿಸುವ ಮೂಲಕ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಪಡೆದ ಶಾಲೆ ಎಂಬ ಹೆಗ್ಗಳಿಕೆಗೆ ಭಾಜನವಾಗಿದೆ. 2026-27ನೇ ಶೈಕ್ಷಣಿಕ ಸಾಲಲ್ಲಿ ಮಾಂಟೆಸರಿಯಿಂದ 10ನೇ ತರಗತಿವರೆಗೆ ಪ್ರವೇಶಾತಿಗಳು ಪ್ರಾರಂಭ ಆಗಿದ್ದು ಕೆಲವು ಪ್ರವೇಶಾತಿಗಳು ಲಭ್ಯ ಇದೆ. ಪ್ರತಿಭಾನ್ವಿತ ಮಕ್ಕಳಿಗೆ ವಿದ್ಯಾರ್ಥಿ ವೇತನದ ಸೌಲಭ್ಯ ಇದೆ. ಒಮ್ಮೆ ಭೇಟಿ ನೀಡಿ. ಬಿಎನ್ಆರ್ ಪಬ್ಲಿಕ್ ಸ್ಕೂಲ್, ಬಾಬಣ್ಣ ಲೇಔಟ್, ಮಲ್ಲಸಂದ್ರ, ಟಿ ದಾಸರಹಳ್ಳಿ, ಬೆಂಗಳೂರು. ಶಾಲೆಯ ಪ್ರಮುಖ ಸೌಲಭ್ಯಗಳು ಇಂತಿವೆ: ವಿಶಾಲವಾದ ಆಟದ ಮೈದಾನ, ಡಿಜಿಟಲ್ ತರಗತಿಗಳು, ಎಐ ಮತ್ತು ರೋಬೋಟಿಕ್ಸ್, ಯೋಗ, ಪಾಶ್ಚಿಮಾತ್ಯ ನೃತ್ಯ ಮತ್ತು ಭರತನಾಟ್ಯ ತರಗತಿಗಳು, ಚೆಸ್ ಅಕಾಡೆಮಿ, ಕ್ರಿಕೆಟ್ ಅಕಾಡೆಮಿಯಂತೆ 2024-25ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶದಲ್ಲಿ ರಾಜ್ಯಮಟ್ಟದ 5 ರ್ಯಾಂಕ್ ಪಡೆದಿರುವುದು. ಅದರಲ್ಲಿ ಭಾಸ್ಕರ್ಯನ್ 625ಕ್ಕೆ 622 ಪಡೆದು ರಾಜ್ಯಕ್ಕೆ 4ನೇ ರ್ಯಾಂಕ್ ಗಳಿಸಿರುವುದು ಶ್ಲಾಘನೀಯ. ಮತ್ತು ಗುಜರಾತ್ನಲ್ಲಿ ನಡೆಯುವ ರಾಷ್ಟ್ರಮಟ್ಟದ ಟೈಕ್ವಾಂಡೋ ಸ್ಪರ್ಧೆಗೆ ನಮ್ಮ ಶಾಲೆಯ ಮಕ್ಕಳಾದ ಸುತನ್, ಶಿವಾನಿ, ಕುಶಿಕಾ ಆಯ್ಕೆಯಾಗಿರುವುದು ಹೆಮ್ಮೆಯ ವಿಷಯ. ಬಿಎನ್ಆರ್ ಶಾಲೆ ಗುಣಾತ್ಮಕ ಶಿಕ್ಷಣವನ್ನ ನೀಡುವಲ್ಲಿ ಯಶಸ್ವಿಯಾಗಿದೆ.